Praise the Lord. Greetings to you all in the name of our Lord and Savior Jesus Christ. Today's Bible verse, 2 Samuel chapter 8 verse 6. The Lord made David victorious everywhere. 2 ಸಮುವೇಲನು 8ನೇ ಅಧ್ಯಾಯ 6ನೇ ವಚನ. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ದೊರಕಿತು. ಹೌದು, ಇಸ್ರಾಯೇಲರ 2ನೇ ಅರಸನಾದ ದಾವೀದನ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ದಾವೀದನು ಅನೇಕ ಯುದ್ಧಗಳನ್ನು ಮಾಡಿದನು. ಅವನು ಯಾವ ಯುದ್ಧಗಳನ್ನು ಮಾಡಲಿಕ್ಕೆ ಹೋದರೂ ಕೂಡ ಯೆಹೋವನು ಅವನೊಂದಿಗಿರುತ್ತಿದ್ದನು. ಅವನ ಎಲ್ಲ ವೈರಿಗಳು ಸೋತು ಹೋಗುವಂತೆ ದೇವರು ಮಾಡಿದರು. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಅರಾಮ್ಯರ ವಿರೋಧವಾಗಿ ಯುದ್ಧಕ್ಕೆ ಹೋದಾಗ ಅರಾಮ್ಯರು ಸೋತು ಹೋಗುತ್ತಾರೆ, ದಾವೀದನಿಗೆ ಜಯ ದೊರೆಯುತ್ತದೆ. ಅರಾಮ್ಯರು ದಾವೀದನ ಸೇವಕರಾಗಿ ಅವನಿಗೆ ಕಪ್ಪ ಕೊಡುವವರಾದರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ದೊರಕಿತ್ತು ಎಂಬುದಾಗಿ. ಅವನ ವಿರೋಧಿಗಳು ಅವನ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಯೆಹೋವನ ಅನುಗ್ರಹ ದಾವೀದನ ಮೇಲೆ ಇತ್ತು. ಆದ್ದರಿಂದ ಅವನ ವೈರಿಗಳು ಸೋತು ಹೋಗುವಂತೆ ದೇವರು ಮಾಡಿದರು ಪ್ರಿಯರೇ. ಇದೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ದೇವರು ತಿರುಗಿ ನಮಗೆ ಇದೇ ವಾಕ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ದೊರಕಿತ್ತು ಎಂಬುದಾಗಿ. ಅಲ್ಲಿ ಎದೋಮ್ಯರ ವಿರೋಧವಾಗಿ ಯುದ್ಧಕ್ಕೆ ಹೋದಾಗ ಅಲ್ಲಿ ಎದೋಮ್ಯರು ಕೂಡ ಸೋತು ಹೋಗಿ ದಾವೀದನಿಗೆ ದಾಸರಾದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಇದೇ ವಾಕ್ಯವನ್ನು ಮೊದಲನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 6ನೇ ವಾಕ್ಯದಲ್ಲಿಯೂ ಕೂಡ ತಿಳಿಸಲ್ಪಡ್ತಾ ಇದೆ ಮತ್ತು 13ನೇ ವಾಕ್ಯದಲ್ಲಿಯೂ ಕೂಡ ಪುನರಾವರ್ತಿತವಾಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಹೌದು, ದೇವರು ತನ್ನ ವಾಕ್ಯವನ್ನು 2 ಸಾರಿ ಇಲ್ಲಿ ಮುದ್ರಿತವಾಗಿ ನಮಗಾಗಿಯೇ ಕೊಟ್ಟಿದ್ದಾರೆ. ಹೌದು, ಯೆಹೋವನ ಅನುಗ್ರಹ ಇವತ್ತು ನಮ್ಮ ಮೇಲೆ ಇರುವುದಾದರೆ ನಮ್ಮ ವಿರೋಧವಾಗಿ ಬರುವಂತಹ ಯಾವ ವಿರೋಧಿಗಳೇ ಆಗಲಿ ಅವರನ್ನು ಬಡೆದೋಡಿಸಲಿಕ್ಕೆ ದೇವರು ನಮಗೆ ಕೃಪೆ ಮಾಡುವಾತನಾಗಿದ್ದಾನೆ ಪ್ರಿಯರೇ. ಜ್ಞಾನೋಕ್ತಿಗಳು 19-14ನೇ ವಚನದಲ್ಲಿ ನಾವು ನೋಡುತ್ತೇವೆ, ವಿವೇಕಿನಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ ಎಂಬುದಾಗಿ. ಹೌದು, ನಮಗೆ ಬೇಕಾಗಿರುವಂತಹ ಲೈಫ್ ಪಾರ್ಟ್ನರನ್ನು ನಾವು ಆರಿಸಿಕೊಳ್ಳಲಿಕ್ಕೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೌದು, ವಿವೇಕಿಯಾದಂಥವರನ್ನು ಆರಿಸಿಕೊಳ್ಳಲಿಕ್ಕೆ ನಾವು ಬಯಸುತ್ತೇವೆ. ಅಲ್ಲಿ ಅದು ಯೆಹೋವನ ಅನುಗ್ರಹವಿರುವುದಾದರೆ ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ವಿವೇಕಿನಿಯಾದ ಹೆಂಡತಿಯು ಅಥವಾ ವಿವೇಕಿಯಾದ ಗಂಡನು ದೊರೆಯಬೇಕಾದರೆ ಅದು ಯೆಹೋವನ ಅನುಗ್ರಹವೇ ಎಂಬುದಾಗಿ ಇಲ್ಲಿ ನಾವು ವಾಕ್ಯದಲ್ಲಿ ನೋಡಬೇಕು. ಯೆಹೋವನ ಅನುಗ್ರಹ ನಮಗೆ ದೊರೆಯಬೇಕಾದರೆ ನಾವು ಏನು ಮಾಡಬೇಕು ಪ್ರಿಯರೇ? ಯಾಜಕಕಾಂಡ 25-21ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸ್ತಾ ಇದೆ, 6ನೆಯ ವರ್ಷದ ಬೆಳೆ ನನ್ನ ಪೂರ್ಣಾನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟಾಗುವುದು ಎಂಬುದಾಗಿ. ಇಲ್ಲಿ ಮೋಶೆಯ ಮೂಲಕವಾಗಿ ದೇವರು ಇಸ್ರಾಯೇಲರಿಗೆ ತನ್ನ ಆಜ್ಞೆಗಳನ್ನು ಕೊಡ್ತಾ ಇದ್ದಾರೆ. 6 ವರ್ಷ ನೀವು ಹೊಲದಲ್ಲಿ ಬೆಳೆಯನ್ನು ಬಿತ್ತಬಹುದು, ಆ ಬೆಳೆಯನ್ನು ನೀವು ಅನುಭವಿಸಬಹುದು ಎಂಬುದಾಗಿ. ಆದರೆ 7ನೇ ವರ್ಷದಲ್ಲಿ ನೀವು ಯಾವ ಬೆಳೆಯನ್ನೂ ಕೂಡ ಬೆಳೆಸಬಾರದು. ಆ ವರ್ಷ ಸಬ್ಬತ್ ವರ್ಷವಾಗಿರಬೇಕು. ಆ ವರ್ಷದಲ್ಲಿ ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಾರದು, ದ್ರಾಕ್ಷ ತೋಟದ ಕೆಲಸ ಮಾಡಬಾರದು ಎಂಬುದಾಗಿ. ನೀವು ಯಾವ ಪೈರನ್ನು ಕೂಡ ಕೂಡಿಸಿಟ್ಟುಕೊಳ್ಳಬಾರದು ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ತಿಳಿಸಲ್ಪಡ್ತಾ ಇದೆ. ಆ ರೀತಿ ನೀವು ನಡೆಯುವುದಾದರೆ 18ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದೆ, ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ಆಗ ನೀವು ದೇಶದಲ್ಲಿ ನಿರ್ಭಯವಾಗಿ ವಾಸವಾಗಿರುವಿರಿ ಮತ್ತು ಭೂಮಿಯು ಫಲವತ್ತಾಗುವುದು, ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ಎಂಬುದಾಗಿ. ಯಾವಾಗ ನಾವು ಆತನ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆಯುವಾಗ ಎಂಬುದಾಗಿ. 20ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, 7ನೇ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದದನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಲಿ ನಮಗೆ ಅಪ್ಪಣೆ ಇಲ್ಲವಲ್ಲ. ಹಾಗಾದರೆ ನಾವು ಏನು ತಿನ್ನಬೇಕು ಎಂಬುದಾಗಿ ನೀವು ವಿಚಾರಿಸ್ತಾ ಇದ್ದೀರೋ, ಹಾಗಿರುವುದಾದರೆ ಕೇಳಿರಿ, 6ನೇ ವರ್ಷದಲ್ಲಿ ನೀವು ಬೆಳೆದ ಬೆಳೆ ಯೆಹೋವನ ಪೂರ್ಣ ಅನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟಾಗುವುದು ಎಂಬುದಾಗಿ. ಹೌದು, 6ನೇ ವರ್ಷದಲ್ಲಿ ತಿನ್ನಲಿಕ್ಕೆ ಬೇಕಾಗಿರುವಷ್ಟು ಮತ್ತು 7ನೇ ವರ್ಷದಲ್ಲಿ ಯಾವ ಬೆಳೆ ನೀವು ಬಿತ್ತುವುದಿಲ್ಲ ಆ ವರ್ಷದಲ್ಲಿಯೂ ಕೂಡ ತಿನ್ನುವುದಕ್ಕೆ ಬೇಕಾಗುವಷ್ಟು ನೀವು 8ನೇ ವರ್ಷದಲ್ಲಿ ಬೀಜವನ್ನು ಬಿತ್ತಿ ಅದರ ಬೆಳೆಯು ನಿಮಗೆ ದೊರೆಯುವ ತನಕ, ಅಂದರೆ 9ನೇ ವರ್ಷದವರೆಗೆ ಆ ಹಿಂದಿನ ಬೆಳೆಯಿಂದಲೇ 6ನೇ ವರ್ಷದಲ್ಲಿ ಬೆಳೆದ ಬೆಳೆಯಿಂದಲೇ ನೀವು
ಊಟ ಮಾಡುವಿರಿ, ನೀವು ಜೀವನ ಮಾಡುವಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ. ಹೌದು, ಯೆಹೋವನ ಅನುಗ್ರಹ ನಮ್ಮ ಮೇಲೆ ಇರುವುದಾದರೆ ನಮಗೆ ಯಾವ ಕೊರತೆ ಇರುವುದಿಲ್ಲ. ನಾವು ಆತನ ವಿಧಿಗಳನ್ನು, ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನಮಗೆ ಯಾವ ಕೊರತೆಯೂ ಕೂಡ ಇರುವುದಿಲ್ಲ, ನಮಗೆ ಯಾವ ವಿರೋಧಿಗಳು ಕೂಡ ಇರುವುದಿಲ್ಲ. ದಾವೀದನ ವಿರೋಧವಾಗಿ ಬಂದಿರತಕ್ಕಂಥ ಎಲ್ಲ ವಿರೋಧಿಗಳನ್ನು ದೇವರು ಓಡಿಸಿಬಿಟ್ಟ ಹಾಗೆ ಇಂದು ನಿನ್ನ ವಿರೋಧವಾಗಿ ಬರುವಂಥ ಪ್ರತಿಯೊಂದು ವಿರೋಧಿಗಳನ್ನು ದೇವರು ಓಡಿಸಿ ಬಿಡ್ತಾರೆ. ನೀನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆ. ನೀನು ನಿನ್ನ ಮಕ್ಕಳಿಗಾಗಿ ಜೀವನ ಸಂಗಾತಿಯನ್ನು ಹುಡುಕುತ್ತಾ ಇರುವುದಾದರೆ ನೀನು ಯೆಹೋವನ ಆಜ್ಞೆಯನ್ನು ಕೈಕೊಂಡು ನಡೆ. ಯೆಹೋವನ ಹತ್ತಿರ ಬಂದು ಪ್ರಾರ್ಥನೆ ಮಾಡು. ನಿನ್ನ ಮಕ್ಕಳನ್ನು ದೇವರಿಗೆ ಒಪ್ಪಿಸಿ ಬಿಡು. ಆಗ ದೇವರು ಖಂಡಿತವಾಗಿಯೂ ನಿನ್ನ ಮಕ್ಕಳ ಜೀವಿತದಲ್ಲಿ ತನ್ನ ಪೂರ್ಣ ಅನುಗ್ರಹವನ್ನು ಇರಿಸುತ್ತಾರೆ, ಮಕ್ಕಳ ಭವಿಷ್ಯತ್ತನ್ನು ರೂಪಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನಿನ್ನ ಅನುಗ್ರಹ ದಾವೀದನ ಮೇಲೆ ಇರುವುದರಿಂದ ಅವನು ಎಲ್ಲಿ ಹೋದರೂ ಕೂಡ ಜಯ ದೊರೆಯಿತು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆ. ನಿನಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ನಿನ್ನ ಅನುಗ್ರಹ ನಮಗೆ ಬೇಕು ಸ್ವಾಮಿ. ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಸಫಲತೆಯನ್ನು ಪಡೆಯಬೇಕಾದರೆ ನಿನ್ನ ಅನುಗ್ರಹ ಬೇಕು ಸ್ವಾಮಿ. ನಮಗೆ ಜಯವನ್ನು ಅನುಗ್ರಹಿಸು. ನಿನ್ನ ಅನುಗ್ರಹ ನಮ್ಮೊಂದಿಗೆ ಇರಿಸು ಕರ್ತನೆ. ಅನೇಕರು ತಮ್ಮ ಮಕ್ಕಳಿಗಾಗಿ ಚಿಂತಿಸ್ತಾ ಇದ್ದಾರೆ ಕರ್ತನೆ. ಜೀವನ ಸಂಗಾತಿಗಳನ್ನು ದೊರಕಿಸಿಕೊಡುವುದಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ ಕರ್ತನೆ. ಯೆಹೋವನ ಅನುಗ್ರಹದಿಂದಲೇ ವಿವೇಕಿನಿಯಾದ ಹೆಂಡತಿಯು ದೊರೆಯುವಳು ಎನ್ನುವ ವಾಕ್ಯವನ್ನು ಜ್ಞಾನೋಕ್ತಿ ಪುಸ್ತಕದಲ್ಲಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಪ್ಪ. ಈ ವಾಕ್ಯವನ್ನು ಅವರೆಲ್ಲರ ಜೀವಿತದಲ್ಲಿ ಪೂರ್ತಿಗೊಳಿಸು ಸ್ವಾಮಿ. ಇಂದು ಇವರೆಲ್ಲರೂ ತಮ್ಮ ಮಕ್ಕಳನ್ನು ನಿನಗೇ ಒಪ್ಪಿಸಿದ್ದಾರೆ ಕರ್ತನೆ. ನಿನ್ನ ಪಾದದ ಸನ್ನಿಧಾನದಲ್ಲಿ ತಂದಿದ್ದಾರೆ ಕರ್ತನೆ. ಆ ಮಕ್ಕಳ ಭವಿಷ್ಯತ್ತನ್ನು ರೂಪಿಸು ಕರ್ತನೆ. ಅವರನ್ನು ಆಶೀರ್ವದಿಸು. ಅವರು ಎಲ್ಲಿ ಹೋದರೂ ಕೂಡ ಅವರಿಗೆ ಜಯ ದೊರೆಯಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.